ಹೊಸ ವರ್ಷದ ಹೊಸ್ತಿಲಲ್ಲೇ ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಮಹಿಳೆ ಸಾವನ್ನಪ್ಪಿದ್ದಾರೆ. ಬೈಕ್ ಹಿಂಬದಿ ಕೂತಿದ್ದ ಅಶ್ವಿನಿ ದುರ್ಮರಣವನ್ನ ಹೊಂದಿದ್ದಾರೆ. 29 ವರ್ಷ ಆಗಿದ್ದು ಪತಿ ರಮೇಶ್ ಮಗು ಯುವನ್ಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಕುದೂರು ಠಾಣಾ ವ್ಯಾಪ್ತಿಯ ನಕ್ಕೇನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮತ್ತೊಂದು 7 ವರ್ಷದ ಮಗು ಶಾನ್ವಿಗೆ ಚಿಕ್ಕಪುಟ್ಟ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಕುಣಿಗಲ್ನಿಂದ ನೆಲಮಂಗಲದ ಕಡೆ ಬರ್ತಾ ಇದ್ದಂತಹ ಕಾರು 3 ಪಲ್ಟಿ ಹೊಡೆದು ಎದುರಿಗೆ ಬರ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿಯನ್ನು ಹೊಡೆದಿದೆ. ನೆಲಮಂಗಲ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಣ್ಣ ನೆಲಮಂಗಲದಾಗಿದ್ರಣ್ಣ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಮಗ ಊರಲ್ಲಿ ಬಿಟ್ಟಿದ್ರು, ಕರ್ಕೊಂಬರ್ತಾ ಇದ್ರು. ರಾತ್ರಿನೇ ಕರ್ಕೊಂಬಂದ. ಬೇಡ ರಮೇಶ್ ಅಂತ ಹೇಳ್ದೆ. ಇಲ್ಲ ಕಣಕ್ಕ, ನಾಳೆ ಸ್ಕೂಲ್ ಐತೆ, 2ನೇ ತಾರೀಕು ಸ್ಕೂಲ್ ಐತೆ ಅಂತ ಕರ್ಕೊಂಬಂದ ಕಣ. ಮೊಮ್ಮಕ್ಕಳು ಊರಲ್ಲಿ ಅವ್ರೆ, ಮೊಮ್ಮಕ್ಕಳು ಊರಲ್ಲಿ ಅವ್ರಣ್ಣ. ಅಣ್ಣ ಅಣ್ಣ ಸುನೀತಿ ಯಾರನ್ನ ಕರೀಲಿ ಅಣ್ಣ ನಾನು. ಅಣ್ಣ ಏನು ಮಾಡ್ತೀನಿ ಹೇಳ್ರಿ. ಅಯ್ಯೋ ಮಕ್ಕಳನ್ನ ಯಾರದ್ವಲ್ಲ ಅಣ್ಣ. ಮದುವೆ 8 ವರ್ಷ ಆಯ್ತು. 8 ವರ್ಷ ಆಯ್ತು. ಅವರು ನೆಲಮಂಗಲದಾಗ ಇರ್ತೀವಿ ಅಂತ ಬಂದ್ರು ಕಣ. ಅಣ್ಣ ಕೆಳಗಡೆ ಮನೆ ಕೊಡ್ತೀವಿ ಇರ್ರಿ ಅಂತ ಕಣ. ಬಿಡೋದಿಲ್ಲ, ಬೇಡ. ಅವ್ರು ನೈಟ್ ಎಲ್ಲ ಹೋಗಿದ್ರು. ಅವ್ರಿಗೆ ಆಗಲ್ಲ, ಅವ್ರು ಸುಮ್ಮನೆ ಜಾಸ್ತಿ ಇದು ಮಾಡಬೇಡ. ಅಣ್ಣ ನೆಲಮಂಗಲದಾಗ ಇರ್ತೀವಿ ಅಂತ ಬಂದ್ರು ಕಣ. ನಾವು ನೆಮ್ಮದಿಗಿಲ್ಲಪ್ಪ, ಹಂಗಾಗಿ ಮುನ್ನುಡ್ದಂಗೆ ಕಾಪಾಡ್ಲಪ್ಪ ದೇವ್ರನಿಂದ. ಅಣ್ಣ ನೆಲಮಂಗಲದಾಗಿದ್ರಣ್ಣ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಮಗ ಊರಲ್ಲಿ ಬಿಟ್ಟಿದ್ರು, ಕರ್ಕೊಂಬರ್ತಾ ಇದ್ರು. ರಾತ್ರಿನೇ ಕರ್ಕೊಂಬಂದ. ಬೇಡ